ಜಾಲತಾಣದಲ್ಲಿ ಅಬ್ಬರಿಸುತ್ತಿರುವ ಗಿಬ್ಲಿ ಆರ್ಟ್ ಬಗ್ಗೆ ಇರಲಿ ಎಚ್ಚರ. ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ಗಿಬ್ಲಿ ಫೋಟೋಗಳದ್ದೇ ಟ್ರೆಂಡ್. ಆದರೆ ಗಿಬ್ಲಿ ಫೋಟೋ ಪ್ರಿಯರು ಬಹಳ ಎಚ್ಚರವಾಗಿರಬೇಕು. ಏಕೆಂದರೆ ಹೊಸ ಟ್ರೆಂಡ್, ಆದರೆ ಹ್ಯಾಕರ್ಸ್ಗಳಿಗೆ ನೀವೇ ಮಾಡಿಕೊಟ್ಟ ದಾರಿಯಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಗಿಬ್ಲಿ ಶೈಲಿಯ ಚಿತ್ರಗಳು ತುಂಬಿ ತುಳುಕುತ್ತಿವೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಂತಹ ಸ್ಟೇಟಸ್ಗಳಲ್ಲಿ ಗಿಬ್ಲಿ ಫೋಟೋಗಳ ದೇಹವ. ಎಲ್ಲಿ ನೋಡಿದರೂ ಸೆಲೆಬ್ರಿಟಿಯಿಂದ ಹಿಡಿದು ಪ್ರತಿಯೊಬ್ಬರೂ ಸಹ ತಮ್ಮ ತಮ್ಮ ಗಿಬ್ಲಿ ಫೋಟೋಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಎಲ್ಲರೂ ಸಹ ನಾ ಮುಂದು ತಾ ಮುಂದು ಅಂತ ಗಿಬ್ಲಿ ಫೋಟೋಗಳನ್ನು ಶೇರು ಮಾಡಿಕೊಳ್ಳುತ್ತಿದ್ದಾರೆ. ಸದ್ಯದಲ್ಲಿ ಟ್ರೆಂಡಿಂಗ್ನಲ್ಲಿ ಇರುವ ಗಿಬ್ಲಿಗೆ ಯುವ ಜನತೆ ಮುಗಿಬಿದ್ದಿದ್ದಾರೆ. ಆದರೆ ಇದರಿಂದ ಆಗುವ ಪರಿಣಾಮದ ಬಗ್ಗೆ ಅರಿವಿಲ್ಲದೆ ಇದರ ಬಳಕೆಗೆ ಮಾತ್ರ ಮುಂದಾಗುತ್ತಿದ್ದಾರೆ. ತಮ್ಮ ಕುಟುಂಬದ ಜೊತೆ ಮತ್ತು ವೈಯಕ್ತಿಕ ಫೋಟೋಗಳನ್ನು ಬಗೆ ಬಗೆಯಾಗಿ ತಯಾರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. ಗಿಬ್ಲಿ ಆ್ಯಪ್ ಕಡಿಮೆ ಸಮಯದಲ್ಲಿ ಹೆಚ್ಚು ಫೇಮಸ್ ಆಗಿದೆ. ಆದರೆ ಇದು ಸೈಬರ್ ಕಳ್ಳರಿಗೆ ಕನ್ನ ಹಾಕುವುದಕ್ಕೆ ಮತ್ತು ವೈಯಕ್ತಿಕ ಡೇಟಾವನ್ನು ಕನ್ನ ಹಾಕುವುದಕ್ಕೆ ದಾರಿ ಮಾಡಿಕೊಟ್ಟಿರುವ ರೀತಿ ಇದೆ. ಗಿಬ್ಲಿ ನೀಡುವಂತಹ ಸ್ಕೆಚ್ ಫೋಟೋಗಾಗಿ ತಮ್ಮ ಒರಿಜಿನಲ್ ಫೋಟೋಗಳನ್ನು ಅಪ್ಲೋಡ್ ಮಾಡಿ ಖುಷಿ ಪಡುತ್ತಿದ್ದಾರೆ. ಆದರೆ ಒರಿಜಿನಲ್ ಫೋಟೋಗಳು ಎಲ್ಲಿಗೆ ಹೋಗಿ ಸೇವ್ ಆಗುತ್ತಿವೆ ಮತ್ತು ಯಾರ ಬಳಿ ಸೇವ್ ಆಗುತ್ತಿವೆ, ಮುಂದೆ ಅದನ್ನು ಇಟ್ಟುಕೊಂಡು ಏನು ಮಾಡುತ್ತಾರೆ ಎಂಬ ಅನೇಕ ಪ್ರಶ್ನೆಗಳು ಉಳಿದುಕೊಂಡಿವೆ. ನೀವು ಸ್ಕೆಚ್ ಮಾಡಲು ಬಳಸಿದ್ದ ಒರಿಜಿನಲ್ ಫೋಟೋಗಳನ್ನು ನಾನಾ ರೀತಿಯಲ್ಲಿ ಸೈಬರ್ ಕದಿಮರು ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಗಿಬ್ಲಿಗೆ ಮುಗಿಬಿದ್ದಿರುವ ಜನ ಫೋಟೋ ಎಡಿಟ್ ಮಾಡಲು AI ಮೊರೆ ಹೋಗುತ್ತಿದ್ದಾರೆ. ಮೊಬೈಲ್ನಲ್ಲಿ ಆನಿಮೇಟ್ ಮಾಡಿ ಕಾರ್ಟೂನ್ ಥರ ಮಾಡಿಕೊಂಡು ಖುಷಿ ಪಡುತ್ತಿದ್ದಾರೆ. ಓಪನ್ AI ಚಾಟ್ GPT ಮೂಲಕ ಕಾರ್ಬನ್ ಮಾದರಿಯ ಫೋಟೋಗಳನ್ನು ತಯಾರು ಮಾಡಲಾಗುತ್ತಿದೆ. AI ತಂತ್ರಜ್ಞಾನದ ಮ್ಯಾಜಿಕ್ನಿಂದ ಮನಸೋತ ಜನತೆ ಯಾವುದೇ ಫೋಟೋ ಹಾಕಿದ್ರೂ AI ಸ್ಕೆಚ್ ಆರ್ಟ್ ಮಾಡಿಕೊಡುತ್ತಿದೆ. ಗಿಬ್ಲಿ ಎಂಬ ಪದದ ಅರ್ಥ ಏನೆಂದರೆ ಜಪಾನಿನ ಆ್ಯನಿಮೇಷನ್ ಸ್ಟುಡಿಯೋಗೆ ಬಳಸಲಾದಂತಹ ಗಿಬ್ಲಿ ಎಂಬ ಹೆಸರು. ಇಟಾಲಿಯನ್ ಪದದಿಂದ ಅಂದರೆ ಮರುಭೂಮಿ, ಗಾಳಿಯಿಂದ ಹುಟ್ಟಿಕೊಂಡಿದೆ. ಇದು ಲಿಬಿಯಾದ ಅರೇಬಿಕ್ ಪದ ಗಿಬ್ಲಿಯಿಂದ ಬಂದಿದೆ. ಈ ಆರ್ಟ್ ಹುಟ್ಟಿದ್ದು ಚಾಟ್ GPTಯಿಂದ ಅಲ್ಲ, ದಶಕಗಳ ಹಿಂದೆಯೇ ಒಬ್ಬ ವ್ಯಕ್ತಿ